13 ಹಳ್ಳಿಗಳಲ್ಲಿ 2823 ಎಕರೆ ಸರ್ಕಾರ KDBಗೆ ಅಂತ ಗುರುತಿಸಿದೆ. ಇದರಲ್ಲಿ 1100 ಎಕರೆ ಸರ್ಕಾರಿ ಗೋಮಾಳ ಮತ್ತು ಸರ್ಕಾರಿ ಜಮೀನಿದೆ. ಇನ್ನು 850 ಎಕರೆ PSL ಕಂಪನಿ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಕಂಪನಿಯ ಹೆಸರಲ್ಲಿದೆ. ಹಾಗೂ ಭೂ ಪರಿವರ್ತನೆ ಆಗಿರ್ತಕ್ಕಂಥದ್ದು 140ಕ್ಕೂ ಹೆಚ್ಚು ಇದೆ. ಒಟ್ಟು 2000 ಎಕರೆ ಸರ್ಕಾರದ ಅಧೀನದಲ್ಲಿದ್ದಂತೆ. ಇನ್ನು 823 ಎಕರೆಯಲ್ಲಿ 13 ಹಳ್ಳಿಗಳಿಂದ ರೈತರು ಮತ್ತು ದಲಿತರು ಸೇರ್ಕೊಂಡು 450 ಎಕರೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಇನ್ನು ಉಳಿದಂತ ಜಮೀನು ನೀರಾವರಿ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಇಷ್ಟು ದಿನ ಹೋರಾಟ ಮಾಡ್ತಾ ಬರ್ತಲೇ ಇದ್ದೀವಿ. ಆದ್ರೆ ಕೆಲವರು ಅದನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ವಿರುದ್ಧವಾದ ಹೋರಾಟ ಮಾಡ್ತಿದ್ದಾರೆ. ಅವರ ಹೋರಾಟಕ್ಕೆ ಅವರು ಹೋರಾಟ ಮಾಡಲಿ, ನಮ್ಮ ಹೋರಾಟ ನಮ್ದಾಗಿರುತ್ತೆ. ಆದರೆ ಹೋರಾಟದ ಹೆಸರಿನಲ್ಲಿ ಈ KDB ಪರ ಇರ್ತಕ್ಕಂತಹ ರೈತರ ಮತ್ತು ದಲಿತರ ಮೇಲೆ ಕಾನೂನು ಕೈಗೆತ್ತಿಕೊಂಡು ದಬ್ಬಾಳಿಕೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಹೋಗಿರೋದ್ರಿಂದ ಅವರು ರಕ್ಷಣೆ ಪಡೆದು ಸ್ಟೇಷನ್ ಬಂದಿರ್ತಾರೆ. ಆ ಸ್ಟೇಷನ್ ಅಲ್ಲಿ ರೈತ ಮುಖಂಡರು ಮತ್ತು ರೈತ ನಾಯಕರು ಅಲ್ಲಿಯೂ ಸಹಿತ ಆತನ ಮೇಲೆ ಹಲ್ಲೆ ಮಾಡಲು ಮುಂದಾಗಿರ್ತಾರೆ. ಅಲ್ಲಿ ಪೆಟ್ರೋಲ್ ತಗೊಂಡು ಸುಟ್ಟಾಕ್ತೀನಿ ಅಂತಕ್ಕಂಥ ಮಾತನ್ನ ರೈತರಿಂದ ಬಂದಿರ್ತದೆ. ಆಗ ನಮ್ಮ ಪೊಲೀಸ್ ಇಲಾಖೆ ಹೇಳುತ್ತೆ, ಇಲ್ಲ ಅಧಿಕಾರಿ ನೀನು ಸುಟ್ಟಾಕು, ನಾನು FIR ಮಾಡ್ತೇನೆ ಅಂತ. ಇಲ್ಲಿ ಕಾನೂನಲ್ಲಿ ರಕ್ಷಣೆ ಇದೆಯಾ ಸಾರ್ವಜನಿಕರಿಗೆ? ಇದು ಪೊಲೀಸ್ ಇಲಾಖೆಯ ಒಂದು ನಡೆನ? ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಆ ವ್ಯಕ್ತಿಯನ್ನ ಹೊಡೆದಿದ್ದು ಅಲ್ಲದೆ ಆ ವ್ಯಕ್ತಿಯ ವಿರುದ್ಧ ದೂರನ್ನು ದಾಖಲಾಗುತ್ತೆ, FIR ಆಗುತ್ತೆ ಆ ವ್ಯಕ್ತಿ ವಿರುದ್ಧ. ಯಾರು ಚನ್ನಕೃಷ್ಣಪ್ಪನ ವಿರುದ್ಧ ಏಟ್ ತಿಂದನೂ ಆತ್ಮೆ FIR ಆಗಿದೆ ಆತ್ಮ ಮೇಲೆ. ಇದು ಯಾವ ನ್ಯಾಯ? ಆ ದೌರ್ಜನ್ಯದ ವಿರುದ್ಧವಾಗಿ ನಮಗೆ ನ್ಯಾಯ ಬೇಕು. ಯಾರು ದೌರ್ಜನ್ಯ ಎಸಗುತ್ತಾರೋ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಆ ವ್ಯಕ್ತಿ ನಿಮ್ಮ ವಿರುದ್ಧ ದೂರು ಕೊಡ್ಲಿಕ್ಕೆ ಹೋದ್ರೆ ಪೊಲೀಸ್ ಇಲಾಖೆ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ನೀನು ನಿನ್ ಮೇಲೆ FIR ಆಗಿದೆ, SP ಅವ್ರಿಗೆ ಕೊಡು ಅಂತಾರೆ. SP ಅವರಿಗೆ ನಾವೆಲ್ಲ ಹೋಗಿ ಕೊಟ್ಟಾಗ SP ಅವರು ನಮ್ಮ ವೃತ್ತ ನಿರೀಕ್ಷಕರಿಗೆ ರೆಫರ್ ಮಾಡ್ತಾರೆ. ಆ ವೃತ್ತ ನಿರೀಕ್ಷಕರ ಆ ಒಂದು ದೂರಿನ ಮೇಲೆ ಇದುವರೆಗೂ ಯಾವುದೇ ರೀತಿ ಕಾನೂನು ರೀತಿ ಕ್ರಮ ಕೈಗೊಂಡಿರೋದಿಲ್ಲ. ಆದರೆ ಅಲ್ಲಿ ಅವರಿಗೆ ಬೇಕಾದಂತೆ ಹೇಳಿಕೆ ತಗೊಂಡು ಅವರೇ ಕಂಪ್ಲೇಂಟ್ ಟೈಪ್ ಮಾಡಿ ಅದನ್ನ ಅವ್ರ ಮೇಲೆ ಸಹಿತ ಟ್ರಸ್ಟ್ ಪಾಸ್ ಕೇಸ್ ಅಂತ ಅವ್ರ ಮೇಲೆ ಮಾಡ್ತಾರೆ, ಹೊಡೆದಿರೋರ ಮೇಲೆ. ಇದು ನ್ಯಾಯಸಮ್ಮತವಾಗಿದೆಯಾ ಅಂತ ಕೇಳಲಿಕ್ಕೆ ದಿನಾಂಕ 30/6/2025 ಒಂದು ಬೃಹತ್ತಾದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಮಹಿಳಾ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಒಂದು ಬೆಂಬಲವನ್ನ ಕೋರ್ತಾ ಅವರನ್ನ ಈ ಸಭೆಗೆ ಆಹ್ವಾನಿಸಿ ಸಹಮತವನ್ನು ಕೋರ್ತಾ ಇದ್ದೇವೆ. ಇದಕ್ಕೆ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಮಾತಾಡಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾ ಇದ್ವಿ. ತಾವು ಬರಬೇಕು, ನಮ್ಮ ಕನ್ನಡ ಪರ ಸಂಘಟನೆಗಳು ಎಲ್ಲ ಬಂದು ಇದಕ್ಕೆ ಕೈ ಜೋಡಿಸಿ 30ನೇ ತಾರೀಕು ನಾವು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ. 30ನೇ ತಾರೀಕು ಏನಿವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಆ ಪ್ರತಿಭಟನೆಯ ಮೂಲ ಉದ್ದೇಶ ನಮ್ಮ ಶಿಡ್ಲಘಟ್ಟ ತಾಲೂಕು ಹಿಂದುಳಿದ ತಾಲೂಕಾಗಿದೆ. ಇವತ್ತು ಅನೇಕ ಹೋರಾಟಗಳು ಪ್ರತಿ ಚುನಾವಣೆಯಲ್ಲೂ ಕೂಡ ನಾವು ಏನು ಅಭ್ಯರ್ಥಿ ಬಂದ ಕೇಳೋದಿದೆ, ನೀವು ನಮ್ಮ ಭಾಗಕ್ಕೆ ಒಂದು ಕೈಗಾರಿಕೆ ಮಾಡಿಲ್ಲ, ನಮ್ಮ ತಾಲೂಕು ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಪ್ರತಿ ಬಾರಿಯೂ ಕೂಡ ಏನು ಅಭ್ಯರ್ಥಿಗಳು ಬಂದು ನಾವು ಕೇಳ್ತಕ್ಕಂಥ ಸಾಮಾನ್ಯವಾಗಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ಮೊನ್ನೆ ಬೆಂಗಳೂರು ಗ್ರಾಮ ಜಿಲ್ಲಾ ಉಸ್ತುವಾರಿ ಸಚಿವರು KH ಮುನಿಯಪ್ಪನವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸುಧಾಕರ್ ಅವರು ಬಂದು ಈ ಭಾಗದಲ್ಲಿ ಕೈಗಾರಿಕೆಗಳು ಮಾಡ್ತಾ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಚಪ್ಪಾಳೆ ಬಸಪಟ್ಟಣ ಗಂಟ ಹೋಯ್ತು, ಚಪ್ಪಾಳೆ ಶಿಡ್ಡೆಗಳು ಸೌಂಡು. ಇವತ್ತು ಅದ್ರ ಪೂರಕವಾಗಿ ಇವತ್ತೇನು 2823 ಎಕರೆ ಸರ್ಕಾರ KDB ಮೂಲಕ ಒಂದು ಇಲ್ಲಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಒಂದು ಏನೋ ಸ್ವತ್ತೊಲೆಯನ್ನು ಹೊರಡಿಸಿದೆ. ಇದರ ಉದ್ದೇಶ ಇಷ್ಟೇ, ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗಬೇಕು. ಮತ್ತು ಇವತ್ತು ಭೂಮಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ. ಇವತ್ತು ಭೂಮಿ ನಮ್ಮ ಮಾತಾಡುತ್ತದೆ ಅಂದರೆ ಭೂಮಿಗೂ ರೈತರಿಗೂ ಅದು ಅವಿನಾಭಾವ ಸಂಬಂಧ. ಹಾಗಾಗಿ ಇವತ್ತು ಭೂಮಿ ಏನಿವತ್ತು ನಮ್ಮ ರೈತರು ಭೂಮಿಯನ್ನೇ ಕಳ್ಕೊಳ್ತಾರೆ. ಇವತ್ತು ನಾವು ದೂರದೃಷ್ಟಿಯಿಂದ ಹಿಡ್ಕೊಂಡು ಒಂದು ಕಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಇವತ್ತು ಭೂಮಿ
ಯಾಕಂದರೆ ಇವತ್ತು ನಮಗೆ ದೂರದೃಷ್ಟಿ ಇದೆ. ಇವತ್ತು ದೂರದೃಷ್ಟಿಯಿಂದ ಇವತ್ತು ನಾವು ಭೂಮಿ ಕೊಡ್ತಕ್ಕಂಥ ರೈತರಿಗೆ ಒಂದು 2 ಕೋಟಿಯಿಂದ 2.5 ಕೋಟಿ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಮುಖ್ಯವಾದ ಬೇಡಿಕೆ ನಾವು 1 ವರ್ಷದಿಂದ ಇಟ್ಟಿದ್ದೇನೆ ಬಂದಿದ್ದೇವೆ. ಏನು ಸರ್ಕಾರ ಸೂಚನೆ ಮಾಡಿದ ತಕ್ಷಣ ನಾವು ತಾಲೂಕು ಕಚೇರಿಯಿಂದ ಪ್ರತಿಭಟನೆ ಮಾಡಿದ್ವಿ. ಆವತ್ತು ಕೂಡ ಹೇಳಿದ್ದೀವಿ, ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಈ ಭಾಗದಲ್ಲಿ ಕೈಗಾರಿಕೆ ಮಾಡಿ ಅಂತೇಳಿ. ಅಂಶ PSL ಕಂಪನಿ ಅಂತೇಳಿ ಏನು 2016, 15, 16 ಸಾಲಿನಲ್ಲಿ ಬಂದು ಇಲ್ಲಿ 1,500-2,000 ಎಕರೆ ಜಮೀನುಗಳನ್ನು 50,000, 1 ಲಕ್ಷ, 2 ಲಕ್ಷ ಹಣ ಕೊಟ್ಟು ಇವತ್ತು ಕೆಲವು ಚೆಕ್ಗಳು ಬೌನ್ಸ್ ಆಗಿದೆ, ರೈತರಿಗೆ ದುಡ್ಡು ಹೋಗಿಲ್ಲ. ಅದರಲ್ಲೂ 525 ಎಕರೆ ಪೂರ್ತಿ PSL ಕಂಪ್ನಿಗೆ ಹೊರಟೋಗಿದೆ. ಇನ್ನು ಉಳಿದಕ್ಕಂಥ 325 ಎಕರೆಗೂ ಕೂಡ KDB ಹೋಗಿದೆ. ಆದರೆ ಖಾತೆದಾರ ರೈತರೇ ಇದ್ದಾರೆ. ಕಾಲಮ್ ನಂಬರ್ 11ರಲ್ಲಿ PSL ಕಂಪ್ನಿ ಬರ್ತಾ ಇದೆ. ಹಾಗಾಗಿ ಇವತ್ತು ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಏನು ನಮ್ಮ ಭೂಮಿಯನ್ನು ಕಳ್ಕೊಂಡಂಥ ರೈತರು PSL ಕಂಪ್ನಿ ವಂಚನೆಗೆ ಒಳಗಾದಂಥ ರೈತರಿಗೆ ಏನು ಇವತ್ತು ಸರ್ಕಾರ ಏನೇ ಭೂ ಪರಿಹಾರ ಬಂದರೂ ಕೂಡ PSL ಕಂಪ್ನಿಯ ಮೂಲ ಖಾತೆದಾರರಿಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕೆ ಏನು ಇವತ್ತು ನಾವು ಭೂಮಿ ಕಳ್ಕೊಂಡಂಥ ರೈತರಿಗೆ ಶಾಶ್ವತವಾದ ಒಂದು ಉದ್ಯೋಗ, ಪರ್ಮನೆಂಟ್ ಉದ್ಯೋಗ ಕೊಡಬೇಕು ಆ ಕಂಪ್ನಿಯಲ್ಲಿ. ಮತ್ತು ತಾಲೂಕಿನ ಜನತೆಗೂ ಕೂಡ ಮೊದಲಾದ್ಯತೆಯನ್ನು ನೀಡಬೇಕು. ಮತ್ತು 3ನೇದು ಏನು ಇವತ್ತು ಈ ಭಾಗದಲ್ಲಿ ಕಾರ್ಖಾನೆಗಳು ಆದರೆ ಆ ಕಾರ್ಖಾನೆಗಳು ಈ ಹೋಬಳಿ ಈ ತಾಲೂಕು ಅಭಿವೃದ್ಧಿ ಆಗೋ ಥರ ಕಾರ್ಖಾನೆಗಳಾಗಬೇಕು. ಆದ್ದರಿಂದ ಜನ ಮತ್ತು ಏನು ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಇವತ್ತು ಉದ್ಯೋಗ ಸಿಗಬೇಕು. ಹಾಗಾಗಿ 30ನೇ ತಾರೀಕು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ಕೈಗಾರಿಕೆ KDB ರೈತರ ಹೋರಾಟ ಸಮಿತಿಯಿಂದ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ, ಅವ್ರ ಜೊತೆ ಇರ್ತೀವಿ. ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ತ್ವರಿತಗತಿಯಲ್ಲಿ KDB ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ.